ಡೈವೋರ್ಸ್ ಪಡ್ಕೊಂಡು ಗಂಡನಿಂದ ಜೀವನಾಂಶ ಕೇಳುವ ಪತ್ನಿಗೆ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಈ ಹೇಳಿಕೆ ನೋಡಿದ್ರೆ ಇನ್ಮುಂದೆ ಡೈವೋರ್ಸ್ ಪಡೆಯೋ ಮಹಿಳೆಯರಿಗೆ ಜೀವನಾಂಶವೇ ಸಿಗಲ್ವಾ ಎಂಬ ಪ್ರಶ್ನೆ ಮೂಡಿದೆ. ಇಷ್ಟಕ್ಕೂ ಡೈವೋರ್ಸ್ ಕೇಳಿದ್ದ ಪತ್ನಿಗೆ ಸುಪ್ರೀಂ ಹೇಳಿದ್ದೇನು, ಏನಿದು ಕೇಸ್ ನೋಡೋಣ ಬನ್ನಿ. 12 ಕೋಟಿ ರೂಪಾಯಿ BMW ಕಾರು ಬೇಕು. ಪತಿಯಿಂದ ಜೀವನಾಂಶ ಕೋರಿದ್ದ ಪತ್ನಿಗೆ ಸುಪ್ರೀಂ ಶಾಕ್. ಮದುವೆಯಾದ 18 ತಿಂಗಳಿಗೆ ಪತಿಯಿಂದ ಡೈವೋರ್ಸ್ ಪಡೆದ ಪತ್ನಿಗೆ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಅರ್ಹ ಮಹಿಳೆಯರು ತಮ್ಮ ಜೀವನೋಪಾಯಕ್ಕಾಗಿ ತಾವೇ ಸಂಪಾದಿಸಬೇಕು. ಜೀವನಾಂಶ ರೂಪದಲ್ಲಿ ಗಂಡನಿಂದ ಮಧ್ಯಂತರ ಜೀವನಾಂಶವನ್ನ ಪಡೆಯಬಾರದು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದ್ದು ಹೊಸ ಚರ್ಚೆಗೆ ಕಾರಣವಾಗಿದೆ. ಮದುವೆಯಾದ 18 ತಿಂಗಳೊಳಗೆ ಪತಿಯಿಂದ ಬೇರ್ಪಟ್ಟ ನಂತರ ಮಹಿಳೆ ಮುಂಬೈನಲ್ಲಿ ಮನೆ ಮತ್ತು ಜೀವನಾಂಶಕ್ಕಾಗಿ 12 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು. ಈ ವಿಚಾರವಾಗಿ ಸಿಜೆಐ ಗವಾಯಿ ಇದ್ದ ಪೀಠ ಆಕೆಯನ್ನ ತರಾಟೆಗೆ ತೆಗೆದುಕೊಂಡಿದೆ. ಪತ್ನಿಗೆ ಜೀವನಾಂಶ ಸಿಗಲ್ವಾ? ಏನಿದು ಸ್ಪೆಷಲ್ ಕೇಸ್? ನೀವು ವಿದ್ಯಾವಂತರು, ನೀವು ನಿಮಗಾಗಿ ಸಂಪಾದಿಸಬೇಕು, ಜೀವನಾಂಶ ಕೇಳಬಾರದು ಅಂತ ಹೇಳಿದ್ದಾರೆ. ನೀವು IT ವ್ಯಕ್ತಿ, ನೀವು MBA ಮಾಡಿದ್ದೀರಿ, ನಿಮಗೆ ಬೇಡಿಕೆ ಇದೆ. ಬೆಂಗಳೂರು, ಹೈದರಾಬಾದ್, ಬೇರೆ ಎಲ್ಲಾದ್ರೂ ನೀವು ಯಾಕೆ ಕೆಲಸ ಮಾಡಬಾರದು? ನೀವು ಮದುವೆಯಾಗಿ ಕೇವಲ 18 ತಿಂಗಳು ಮಾತ್ರವಾಗಿದೆ, ಈಗ ನೀವು BMW ಕಾರು ಕೂಡ ಬಯಸುತ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ತನ್ನ ಬೇಡಿಕೆಯನ್ನ ಮಹಿಳೆ ಸಮರ್ಥಿಸಿಕೊಳ್ಳುತ್ತಾ, ನನ್ನ ವಿಚ್ಛೇದಿತ ಗಂಡ ಬಹಳ ಶ್ರೀಮಂತ, ಹೀಗಾಗಿ ಜೀವನಾಂಶ ಕೇಳಿದ್ದೇನೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ. ಈ ವರ್ಷ ಮಾರ್ಚ್ನಲ್ಲಿ ಇದೇ ರೀತಿಯ ಪ್ರಕರಣವೊಂದರಲ್ಲಿ ದೆಹಲಿ ಹೈಕೋರ್ಟ್ ಗಳಿಸುವ ಸಾಮರ್ಥ್ಯವಿರುವ ಅರ್ಹ ಮಹಿಳೆಯರು ತಮ್ಮ ಗಂಡಂದಿರಿಂದ ಮಧ್ಯಂತರ ಜೀವನಾಂಶವನ್ನ ಪಡೆಯಬಾರದು ಅಂತ ಹೇಳಿತ್ತು. ದೇಶದಾದ್ಯಂತ ಸಾಕಷ್ಟು ಸೆಲೆಬ್ರಿಟಿಗಳ ಡೈವೋರ್ಸ್ ಹಾಗೂ ಜೀವನಾಂಶ ತುಂಬಾನೇ ಚರ್ಚೆ ಆಗ್ತಿದೆ. ಅದರಲ್ಲೂ ಇತ್ತೀಚೆಗೆ ಕ್ರಿಕೆಟಿಗ ಮೊಹಮ್ಮದ್ ಶಮಿ, ಯಜುವೇಂದ್ರ ಚಾಹಲ್, ತಮಿಳು ನಟ ಜಯಂ ರವಿ ಕೇಸ್ನಲ್ಲಿ ಪತ್ನಿಯರ ವಿರುದ್ಧ ಸಾಕಷ್ಟು ಟೀಕೆ ಕೇಳಿ ಬಂದಿತ್ತು. ಈಗ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೂಡ ಇದೇ ನಿಟ್ಟಿನಲ್ಲಿದ್ದು, ಮುಂದಿನ ದಿನಗಳಲ್ಲಿ ಜೀವನಾಂಶ ಸಿಗುತ್ತಾ ಸಿಗಲ್ವಾ ಅನ್ನೋ ಚರ್ಚೆಗೆ ಗ್ರಾಸವಾಗ್ತಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್.